ಇವತ್ತು ರಾಷ್ಟ್ರೀಯ ತೋಟಗಾರಿಕೆ ಮೇಳದ ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಬೃಹತ್ ಕೈಗಾರಿಕೆ ಮತ್ತು ಸ್ಟೀಲ್ ಇದರ ಕ್ಯಾಬಿನೆಟ್ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರೇ, ಡಾಕ್ಟರ್ ಮನೋಜ್ ಸಿಂಗ್ ಅವರೇ, ಡಾಕ್ಟರ್ ವೈ.ಎಸ್. ಪಾಟೀಲ್ ಅವರೇ ಹಾಗೂ ಡಾಕ್ಟರ್ ರಾಷ್ಟ್ರೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ನಿರ್ದೇಶಕರಾದಂಥ ಡಾಕ್ಟರ್ ತುಷಾರ್ ಬೆಹ್ರಾ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರೇ, ರೈತ ಬಂಧುಗಳೇ ಮತ್ತು ತೋಟಗಾರಿಕೆ ವಿಚಾರದಲ್ಲಿ ಆಸಕ್ತಿ ವಹಿಸಿರತಕ್ಕಂಥ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರಗಳು. ಮೊದಲನೇದಾಗಿ ಈ ಸಮಾರಂಭದ ಬಹಳ ಇಷ್ಟವಾದಂಥ ಒಂದು ಕಾರ್ಯಕ್ರಮ ಅಂದರೆ ಪ್ರಗತಿಪರ ರೈತರನ್ನು ನಾವು ಸನ್ಮಾನಿಸಿದ್ದು. ಪ್ರತಿಯೊಬ್ಬರಿಗೂ ಆದರ್ಶ ಆಗ್ತಾರೆ, ಪ್ರತಿಯೊಬ್ಬರಿಗೂ ಒಂದು ಪ್ರೇರಣೆ ಆಗುತ್ತೆ. ಅಂದರೆ ಇವತ್ತು ಕೃಷಿ ಮತ್ತು ತೋಟಗಾರಿಕೆ ಭಾರತದ ಗ್ರೋತ್ ಇಂಜಿನ್ ಅಂತ ಹೇಳಬೇಕಾಗುತ್ತೆ. ಭಾರತದ ಗ್ರೋತ್ ಇಂಜಿನ್ ಅಂದರೆ ಕೃಷಿ ಮತ್ತು ತೋಟಗಾರಿಕೆ. ಅಂದರೆ ಇವತ್ತು ಕೃಷಿ ಮತ್ತು ತೋಟಗಾರಿಕೆಗೆ ಅಲ್ಪ ಸ್ವಲ್ಪ ವ್ಯತ್ಯಾಸ ಇದೆ. ಯಾಕೆಂದರೆ ಇವತ್ತು ಈಗಾಗಲೇ ಡಾಕ್ಟರ್ ಬೆಹ್ರಾ ಅವರು ಹೇಳಿದರು, ಇದು ಪ್ರೊಡಕ್ಷನ್ ಎಷ್ಟಿದೆ ಅಂದರೆ ಇವತ್ತು ಭಾರತ ದೇಶದಲ್ಲಿ ಸುಮಾರು 353 ಮಿಲಿಯನ್ ಟನ್ಸ್ ಆಫ್ ಹಾರ್ಟಿಕಲ್ಚರ್ ಪ್ರಾಡಕ್ಟ್ ಬರುತ್ತೆ. ಆದರೆ ಅಗ್ರಿಕಲ್ಚರು ಕೇವಲ ಅಂದರೆ ಇನ್ನೂ 330 ಮಿಲಿಯನ್ ಟನ್ಸ್ ಬರುತ್ತೆ. ಅಂದರೆ ಹಾರ್ಟಿಕಲ್ಚರ್ ಈಸ್ ಗ್ರೋಯಿಂಗ್ ಫಾಸ್ಟರ್ ದೆನ್ ಅಗ್ರಿಕಲ್ಚರ್. ಯಾಕೆಂದರೆ ಇವತ್ತು ನಾವು ಕೈಗಾರಿಕೀಕರಣ ಅಂತೀವಿ, ಗಣಕೀಕರಣ ಅಂತೀವಿ ಮತ್ತು ಕ್ಷೀರಕ್ರಾಂತಿ ಕೂಡ ಆಗಿದೆ. ಬಹುಶಃ ನಮ್ಮ ದೇಶದಲ್ಲಿ ಇವತ್ತು ತೋಟಗಾರಿಕೆಯ ಒಂದು ರೆವಲ್ಯೂಷನ್ ಆಗಬೇಕಾಗಿದೆ. ಯಾಕೆಂದರೆ ಇವತ್ತು ಭಾರತ ದೇಶ ಇವತ್ತು ಇದು ಬಹಳ ನಮ್ಮ ವೆದರ್ ಕೂಡ ಬೇರೆ ಬೇರೆ ಕಡೆ ಇದೆ. ನೋಡಿ, ವಿಪರ್ಯಾಸ ಅಂದರೆ ಎಲ್ಲಿ ನೀರಾವರಿ ಕಡಿಮೆ ಆಗಿದೆ ಅಲ್ಲಿ ಈ ರೀತಿಯ ಬೆಳೆಗಳು ಹೆಚ್ಚಿಗೆ ಆಗ್ತಾ ಇದೆ. ಸೊ ಎಲ್ಲಿ ಅಲ್ಲಿ ಅಂದರೆ ಎಲ್ಲಿ ಕಷ್ಟ ಇರುತ್ತೆ ಅಲ್ಲಿ ಕಷ್ಟನೇ ಅವರಿಗೆ ರೈತರಿಗೆ ಪ್ರೇರಣೆಯಾಗಿ ಹೆಚ್ಚು ಇವತ್ತು ಹಾರ್ಟಿಕಲ್ಚರ್ ಪ್ರಾಡಕ್ಟ್ಸನ್ನು ನಾವು ಬೆಳೀತಾ ಇದ್ದೀವಿ. ಇವತ್ತು ಅಂದರೆ ಇದು ಒಂದು ಕಡೆ ರೈತರ ಸಂಪನ್ಮೂಲವನ್ನು ಜಾಸ್ತಿ ಮಾಡುತ್ತೆ, ಇನ್ನೊಂದು ಕಡೆ ಅದು ಎಂಪ್ಲಾಯ್ಮೆಂಟು ಕೂಡ ಜನರೇಟ್ ಮಾಡುತ್ತೆ. ಮತ್ತು ಇವತ್ತು ನೋಡಿದರೆ ಇವತ್ತು ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರ್ ಕಾಂಟ್ರಿಬ್ಯೂಟ್ಸ್ ಟು 40% ಆಫ್ ಇಂಡಿಯಾಸ್ GDP. ಇಟ್ ಕಾಂಟ್ರಿಬ್ಯೂಟ್ಸ್ ಟು 40% ಆಫ್ ಇಂಡಿಯಾಸ್ GDP. ಅದರಿಂದ ಇವತ್ತು ನೋಡ್ಬೋದು 2014ನೇ ಇಸ್ವಿನಲ್ಲಿ ಭಾರತ ದೇಶದ ಕೃಷಿ ಬಜೆಟ್ ಎಷ್ಟಿತ್ತಪ್ಪ ಅಂದರೆ 22,000 ಕೋಟಿ ಇತ್ತು ಕೃಷಿ ಬಜೆಟ್. ಆದರೆ ಇವತ್ತು 2025ನೇ ಕೃಷಿ ಬಜೆಟ್ ಎಷ್ಟಿದೆ ಅಂದರೆ 1,27,000 ಕೋಟಿ ಇದೆ. 1,27,000 ಕೋಟಿ ಇದೆ. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ರೈತರ ಮನಸ್ಸು ಬದಲಾವಣೆ ಆಗಬೇಕು. ಏನಾಗಿದೆ, ಸಾಂಪ್ರದಾಯಿಕವಾಗಿ ಕೆಲವು ಕಡೆ ನೋಡ್ಬೋದು ಎಲ್ಲಿ ನೀರಾವರಿ ಜಾಸ್ತಿ ಇದೆ ಅಲ್ಲಿ ಭತ್ತ. ಎಷ್ಟೋ ಒಂದು ಕಡೆ ಸೋಮಾರಿಗಳ ಬೆಳೆ ಅಂದರೆ ಕಬ್ಬು ಅನಿಸುತ್ತೆ ನನಗೆ. ಸೋಮಾರಿಗಳ ಬೆಳೆ ಅಂದರೆ ಕಬ್ಬು. ಒಂದ್ಸರಿ ಕಬ್ಬು ಹಾಕ್ಬಿಟ್ಟು ಸುಮ್ಮನೆ ಯಾವಾಗ ಕಾಲ ಕಳೀತಾ ಇರ್ತಾರೆ. ಅದರಿಂದ ರಾಷ್ಟ್ರೀಯ ಸಮ್ಮೇಳನಗಳು ಬೆಂಗಳೂರು ಇವತ್ತು ಹೆಸರುಘಟ್ಟದಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಗ್ತಾ ಇದೆ. ಇದು ಬಹಳ ಮೆಚ್ಚುವಂಥದ್ದು. ಇದೇ ರೀತಿ ಪ್ರಾಂತೀಯವಾಗೂ ಕೂಡ ಹುಬ್ಳಿ ಧಾರವಾಡ ಭಾಗದಲ್ಲಿ ಆಗಬೇಕಾಗುತ್ತೆ, ಇನ್ನೊಂದು ಮಂಗಳೂರು ಭಾಗದಲ್ಲಿ ಆಗಬೇಕಾಗುತ್ತೆ. ಅಂದರೆ ಈ ಆಧುನಿಕ ತಂತ್ರಜ್ಞಾನ ಮತ್ತು ಈ ಸಂಶೋಧನೆಗಳ ಫಲ ಎಲ್ಲ ಭಾಗದ ರೈತರಿಗೂ ಕೂಡ ಸಿಗಬೇಕಾಗುತ್ತೆ. ಯಾಕೆಂದರೆ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತೀವಿ. ಬಂದು ನೋಡಿದ್ರೇ ಗೊತ್ತಾಗ್ಬೋದು, ಇದು ಬೆಳಿಬೋದಾ, ಈ ರೀತಿ ಬೆಳಿಬೋದಾ. ಇವತ್ತು ಪ್ರಗತಿಪರ ರೈತರು ಕೇವಲ 1 ಎಕರೆ 2 ಎಕರೆ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ನಾವು ಹೆಚ್ಚು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಈ ತೋಟಗಾರಿಕೆ ಇಲಾಖೆ ಆಗ್ಬೋದು ಅಥವಾ ಕೃಷಿ ಇಲಾಖೆ ಆಗ್ಬೋದು ಇದನ್ನು ಜಿಲ್ಲಾ ಮಟ್ಟದಲ್ಲಿ ನಾವು ಹೆಚ್ಚು ಇದನ್ನು ಒತ್ತು ಕೊಡಬೇಕಾಗುತ್ತೆ. ಇವತ್ತು ಮೊನ್ನೆ ನಡೆದ ಯೂನಿಯನ್ ಬಜೆಟ್ನಲ್ಲಿ
ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಅಗ್ರಿಕಲ್ಚರ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ, ಬಿಹಾರಲ್ಲಿ ನ್ಯಾಷನಲ್ ಬೋರ್ಡ್ ಫಾರ್ ಮಕಾನ ನ್ಯಾಷನಲ್ ಬೋರ್ಡ್ ಅಂತ ಮಾಡಿದ್ದಾರೆ. ಬಹುಶಃ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ, ಅದು ಕರ್ನಾಟಕ ಆಗ್ಬೋದು, ತೆಲಂಗಾಣ ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ಕೇರಳ ಆಗ್ಬೋದು, ನಾವು ಇದನ್ನು ಹೆಚ್ಚು ಜನಪ್ರಿಯಗೊಳಿಸಬೇಕು. ಈಗಾಗಲೇ ಹೇಳಿದೆ, ನಮ್ಮ ರೈತರ ಮನಸ್ಥಿತಿ ಬದಲಾವಣೆ ಆಗಬೇಕು. ಇದು ಮಲ್ಟಿಪಲ್ ಕ್ರಾಪ್ ಪ್ಯಾಟರ್ನ್ ಮಾಡಬೇಕು. 2 ಎಕರೆ ಇದ್ರೆ ಎಲ್ಲ ಅರ್ಧ ಎಕರೆ ಬೇರೆ ಬೇರೆ ಹಾಕಿದರೆ ಅದು ಯಾವಾಗಲೂ ಮಾರ್ಕೆಟ್ ಸ್ಟೆಬಿಲಿಟಿ ಇರುತ್ತೆ. ಹೀಗಾಗಿ ಇವತ್ತು ನಮ್ಮ ಕೃಷಿ ಅನ್ನೋದು ಹಾರ್ಟಿಕಲ್ಚರ್, ಈ ಸಂದರ್ಭದಲ್ಲಿ ಈ ಕೃಷಿ ಪಿತಾಮಹ, ತೋಟಗಾರಿಕೆ ಪಿತಾಮಹರಾದಂಥ ಡಾಕ್ಟರ್ ಎಚ್ ಮರಿಗೌಡರನ್ನು ಕೂಡ ನಾವು ನೆನಬೇಕಾಗಿದೆ. ಈ ಸೆಟ್ ಟು ಬಿ ದಿ ಫಾದರ್ ಆಫ್ ಇಂಡಿಯನ್ ಹಾರ್ಟಿಕಲ್ಚರ್. ನೋಡಿ, ಅವರು ಹುಟ್ಟು ಹಾಕಿದ ಇದು ಒಂದು ವಿಭಾಗ ಯಾವ ರೀತಿ ಇವತ್ತು ಬೆಳೆದಿದೆ. ಹೀಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ICMR ಪ್ರಕಾರ ಕೇವಲ 10% ಜನ ಮಾತ್ರ ಹಣ್ಣುಗಳನ್ನು, ತರಕಾರಿಗಳನ್ನು ಸರಿಯಾಗಿ ತಿಂತಾ ಇದ್ದಾರೆ. ಇವತ್ತು ತರಕಾರಿಗಳನ್ನು, ಹಣ್ಣುಗಳನ್ನು ಸೇವಿಸದೇ ಇರದೆ ಹಲವಾರು ಕಾಯಿಲೆಗಳಿಗೆ ಕಾರಣ ಆಗಿದೆ ಭಾರತ ದೇಶದಲ್ಲಿ. ಅದಕ್ಕೋಸ್ಕರ ಜನರು ಹಣ್ಣುಗಳು ತಿನ್ನಲಿಕ್ಕೆ ಸ್ವಲ್ಪ ಜಾಗ ಇಟ್ಕೊಂಡಿರ್ಬೇಕು ಹೊಟ್ಟೆನಲ್ಲಿ. ಹಣ್ಣುಗಳನ್ನ ತಿನ್ನಲಿಕ್ಕೆ ಸ್ವಲ್ಪ, ಅಂದರೆ ಯಾರೋ ಒಂದು 10% ಮಾತ್ರ ಯಾವುದೋ ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿ ಮಾತ್ರ ಹಣ್ಣು ತಿಂತೀವಿ. ಮನೆಯಲ್ಲೂ ಕೂಡ ನಿತ್ಯವಾಗಿ ಹಣ್ಣನ್ನು ತಿನ್ನುವಂಥದ್ದು ನಾವು ರೂಢಿಯನ್ನು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಈ ಪರಿಸರದಲ್ಲಿ ಔಷಧ ಅಲ್ಲದ ಔಷಧಿಗಳಿವೆ. ನೋಡಿ, ಯಾವಾಗಲೂ ಅಷ್ಟೇ, ಈ ನಾವು ತಿನ್ನುವ ಆಹಾರದಲ್ಲಿ ಔಷಧಿ ಇದೆ, ಅದೇ ಔಷಧಿಯಲ್ಲಿ ಆಹಾರ ಇಲ್ಲ. ಅದರಿಂದ ನಾವು ಇವತ್ತು ಸಾಯಿಲ್ ಪೊಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ. ಇದು ಬಹಳ ಮುಖ್ಯ. ಸಾಯಿಲ್ ಪೊಲ್ಯೂಷನ್ ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ವಿ ಆರ್ ಟಾಕಿಂಗ್ ಇವತ್ತು ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯದಿಂದ ಭಾರತ ದೇಶದಲ್ಲಿ ಇವತ್ತು ಸುಮಾರು 22 ಲಕ್ಷ ಜನ ಸಾಯ್ತಾ ಇದ್ದಾರೆ. ಕೆಲವರಿಗೆ, ಸುಮಾರು ಜನಕ್ಕೆ ಗೊತ್ತಿಲ್ಲ, ವಾಯು ಮಾಲಿನ್ಯ ಅಂದರೆ ಕೇವಲ ಲಂಗ್ಸ್ ಪ್ರಾಬ್ಲಮ್ ಅಂತಾರೆ. ಇವತ್ತು ಹೃದಯಘಾತಕ್ಕೂ ಕೂಡ ವಾಯು ಮಾಲಿನ್ಯ ಒಂದು ಕಾರಣ, ಸಕ್ಕರೆ ಕಾಯಿಲೆಗೂ ಕೂಡ ವಾಯು ಮಾಲಿನ್ಯ ಒಂದು ಕಾರಣ. ಒಂದು ಕಡೆ ವಾಯು ಮಾಲಿನ್ಯ, ಇನ್ನೊಂದು ಕಡೆ ನೀರಿನ ಮಾಲಿನ್ಯ. ಇವಾಗ ಎಲ್ಲಿಗೆ ಬರ್ತಾ ಇದ್ದೀವಿ? ಇವತ್ತು ಭೂಮಿಯ ಮಾಲಿನ್ಯ, ಮಣ್ಣಿನ ಮಾಲಿನ್ಯ ಆಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಇವತ್ತು ನಾವು ಈ ಪೆಸ್ಟಿಸೈಡ್ಸ್ ಆಗ್ಬೋದು, ಫರ್ಟಿಲೈಸರ್ ಆಗ್ಬೋದು, ಅದನ್ನು ನಾವು ಸರಿಯಾದ ಕ್ರಮಬದ್ಧವಾಗಿ ಉಪಯೋಗಿಸಬೇಕಾಗುತ್ತೆ. ಈಗ ನೋಡಿ, ಮನುಷ್ಯರಿಗೆ ಓವರ್ ಡೋಸ್ ಆದರೆ ಟ್ಯಾಬ್ಲೆಟ್ಸು, ಮೆಡಿಸಿನ್ಸ್ ಓವರ್ ಡೋಸ್ ಆದರೆ ಅನಾಹುತ ಆಗುತ್ತೆ. ಅದೇ ರೀತಿ ಇವತ್ತು ಓವರ್ ಡೋಸ್ ಆಗ್ತಾ ಇದೆ, ಪೆಸ್ಟಿಸೈಡ್ಸ್ ಓವರ್ ಡೋಸ್ ಆಗ್ತಾ ಇದೆ, ಇದು ಫರ್ಟಿಲೈಸರ್ಸು, ಇದು ಪೆಸ್ಟಿಸೈಡ್ಸು. ಅಂದರೆ ನಾವೆಲ್ಲೋ ಒಂದು ಕಡೆ ಇವತ್ತು ಈ ಕಾಯಿಲೆಗಳೆಲ್ಲ ಜಾಸ್ತಿ ಆಗಿದೆ. ಒಂದು ಕಾಲ ಇತ್ತು, ಮಕ್ಕಳು ತಂದೆ ತಾಯಿಗಳನ್ನ ಹಾರ್ಟ್ ಅಟ್ಯಾಕಿಗೆ, ಸಕ್ಕರೆ ಕಾಯಿಲೆಗೆ, ಕ್ಯಾನ್ಸರ್ಗೆ, BP ಕಾಯಿಲೆಗೆ ಕರ್ಕೊಬರ್ತಾ ಇದ್ರು. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೇವೆ? ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನ ಕರ್ಕೊಬರ್ತಾ ಇದ್ದಾರೆ. 20 ರಿಂದ 40 ವರ್ಷದ ವಯೋಮಿತಿಯಲ್ಲಿರ್ತಕ್ಕಂಥ ಮಕ್ಕಳನ್ನ ಕರ್ಕೊಬರ್ತಾ ಇದ್ದಾರೆ. ಇದಕ್ಕೆಲ್ಲ ಏನಿದೆ, ಇವತ್ತು ಆಹಾರದಲ್ಲಿ ನಾವು ನಿಜವಾಗ್ಲೂ ಅದಕ್ಕೋಸ್ಕರ ಇಲ್ಲಿ ಬಹಳ ರೆಗ್ಯುಲೇಟ್ ಆಗಬೇಕಾಗಿದೆ ನಮ್ಮ ವ್ಯವಸ್ಥೆ. ಯಾರೋ ಒಂದು ಕಡೆ ನಾವು ಆಹಾರ ಹೆಚ್ಚು ಕಡಿಮೆಯಾಗಿ ಒಂದು 20 ಜನ 30 ಜನ ಸತ್ತಾಗ ಮಾತ್ರ ಅಲರ್ಟ್ ಆಗುತ್ತೆ. ನಾವು ನಿರಂತರವಾಗಿ ಈ ಆಹಾರದಲ್ಲಿ ಪೆಸ್ಟಿಸೈಡ್ಸ್ ಕಂಟೆಂಟ್ ಎಷ್ಟಿದೆ, ಇದರಲ್ಲಿ ಇದು ಮೆಟಲ್ ಕಂಟೆಂಟ್ ಎಷ್ಟಿದೆ, ಇದನ್ನು ನಿರಂತರವಾಗಿ ರ್ಯಾಂಡಮ್ ಆಗಿ ನಾವು ಪರೀಕ್ಷೆ ಮಾಡತಕ್ಕಂಥ ವ್ಯವಸ್ಥೆ ಆಗಬೇಕು. ಇವತ್ತು ನಾವು ಆಹಾರ ಪ್ರತಿದಿನ ನಾವು ಮೈಕ್ರೋ ಕ್ವಾಂಟಿಟೀಸಲ್ಲಿ ವಿಷವನ್ನು ಸೇವಿಸ್ತಾ ಇದ್ದೇವೆ. ಇದರಿಂದ ಇವತ್ತು ಕೊನೆಯದಾಗಿ ನಾವು ಈ ಪರಿಸರದಲ್ಲಿ ಇವತ್ತು ಸಾಯಿಲ್ ಪೊಲ್ಯೂಷನ್ ಬಗ್ಗೆ ಹೇಳಿದೆ. ಸಾಯಿಲ್ ಪೊಲ್ಯೂಷನ್ನು ಅದು ಕೂಡ ಇವತ್ತು ಹಲವಾರು ಕಾಯಿಲೆಗಳಿಗೆ ಸಮಸ್ಯೆ. ನರ್ವಸ್ ಸಿಸ್ಟಮ್ ಆಗ್ಬೋದು, ಇಮ್ಯೂನ್ ಸಿಸ್ಟಮ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು. ಇವತ್ತು ಭೂಮಿಯಲ್ಲಿ ವಿಷ ಇದೆ. ಅದರಿಂದ ನಾವು ಇಲ್ಲಿ ಬಹಳ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅದನ್ನು ರೆಗ್ಯುಲೇಟ್ ಮಾಡಬೇಕಾಗಿದೆ. ಇವತ್ತು ಸಾಯಿಲ್ ಆರ್ಗ್ಯಾನಿಕ್ ಕಾಂಪೊನೆಂಟು ಕಡಿಮೆ ಆಗಿದೆ ಇವತ್ತು ನಮ್ಮ ಭೂಮಿಯಲ್ಲಿ. ಅದಕ್ಕೋಸ್ಕರ ಇವತ್ತು ನಮ್ಮ ಇಲಾಖೆಗಳು ಸಮರ್ಪಕವಾಗಿ ರೈತರಿಗೆ ಮಾಹಿತಿಯನ್ನು ಕೊಡಬೇಕು. ಇದು ಯಾವ ಈ ಕ್ಲೈಮೇಟಿಗೆ ಅಥವಾ ಈ ಭೂಮಿಗೆ ಏನು ಯಾವ ಬೆಳೆ ಸೂಕ್ತ ಅನ್ನುವ ಮಾಹಿತಿಯನ್ನು ನಾವು ಕೊಡಬೇಕು. ಇವತ್ತು ಯೂಟ್ಯೂಬ್ ಅಂತೂ ಇದೆ. ಯೂಟ್ಯೂಬಲ್ಲಿ
ಈ ರೀತಿಯ ಕಾರ್ಯಕ್ರಮಗಳು ಹೆಚ್ಚಾಗಬೇಕು. ಬೇರೆ ಬೇರೆ ಯಾವ್ಯಾವುದೋ ಯೂಟ್ಯೂಬನ್ನು ನೋಡ್ತದೆ. ಇವತ್ತು ಯೂಟ್ಯೂಬ್ ನೋಡಿ ಹಲವಾರು ಸಮಾಜ ಸಂಸಾರಗಳು ಹಾಳಾಗ್ತಾ ಇದ್ದಾವೆ, ಆರೋಗ್ಯ ಹಾಳಾಗ್ತಾ ಇದೆ. ಅದರಿಂದ ನಾವು ಹೆಚ್ಚು ಈ ಕೃಷಿಯನ್ನು, ಅದಕ್ಕೋಸ್ಕರ ನಾನು ಹೇಳೋದು ಕೈಗಾರಿಕಾಕರಣ ಆಗಿದೆ, ಇವತ್ತು ಗಣಕೀಕರಣ ಆಗಿದೆ. ಈಗ ನಮ್ಮ ಮುಂದೆ ಇರೋದು ತೋಟಗಾರಿಕೆಕರಣ ಆಗಬೇಕು. ಇದು ಬಹಳ ಮುಖ್ಯವಾದದ್ದು. ಕೊನೆಯದಾಗಿ ಈ ಪರಿಸರದಲ್ಲಿ ಸುಮಾರು 10-12 ಔಷಧ ಅಲ್ಲದ ಔಷಧಿಗಳು ಯಾವಪ್ಪ ಅಂದರೆ, ಒಂದು ಬಿಸಿಲಲ್ಲಿ ಕೂರುವಂಥದ್ದು, 2ನೇದು ವ್ಯಾಯಾಮ ಮಾಡುವಂಥದ್ದು, 3ನೇದು ಮಧ್ಯೆ ಉಪವಾಸ ಮಾಡುವಂಥದ್ದು, 4ನೇದು ಸರಿಯಾಗಿ ನಿದ್ರೆ ಮಾಡುವಂಥದ್ದು, 5ನೇದು ನಗು, ಹಾಗೆಯೇ 6ನೇದು ಕೃತಜ್ಞತೆ, 7ನೇದು ಉತ್ತಮವಾದಂಥ ಸ್ನೇಹಬಳವನ್ನು ಕಟ್ಟುವಂಥದ್ದು, 8ನೇದು ಬೇರೆಯವರ ಜೊತೆ ಮಾತನಾಡುವುದು, ಬೇರೊಬ್ಬರ ಬಗ್ಗೆ ಮಾತನಾಡುವುದು, ಬೇರೊಬ್ಬರ ಬಗ್ಗೆ ಮಾತನಾಡಬಾರದು. ಹಾಗೆ ಕೃತಜ್ಞತೆ, ನಂತರ ಮೆಡಿಟೇಷನ್ನು, ಯೋಗ. ಇನ್ನು 2 ಬಹಳ ಮುಖ್ಯವಾದದ್ದು ಅಲ್ಲದ ಔಷಧಿಗಳು ಯಾವುದಪ್ಪ ಅಂದರೆ ಹಣ್ಣು ಮತ್ತು ತರಕಾರಿ. ಸೊ ಹೀಗಾಗಿ ಇದು ಬಹಳ ಉತ್ತಮವಾದಂಥ ಕಾರ್ಯಕ್ರಮ. ಈ ರೀತಿ ನಾವು ರೈತರಿಗೆ ಹೆಚ್ಚು ಅರಿವನ್ನು ಮೂಡಿಸುವಂಥದ್ದು. ಇವತ್ತು ಕೇವಲ ಅದೊಂದು ಇಲ್ಲ, ನಾವು ಬೆಳೆದಂಥ ಬೆಳೆಗೆ ಬೆಲೆ ಸಿಗೋದಿಲ್ಲ, ಅದಕ್ಕೆ ನಾವು ಮಾಡೋದಿಲ್ಲ ಅಂದು ಅದು ಪ್ರಯೋಜನ ಇಲ್ಲ. ನೀವು ಬೆಳೆಯುವ ಬೆಳೆಗೆ ಬೆಲೆ ಸಿಗುವಂಥ ನಾವು ಕೃಷಿಯನ್ನು ಮಾಡಬೇಕು, ತೋಟಗಾರಿಕೆಯನ್ನು ಮಾಡಬೇಕು.